ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದ ಟಿವಿಕೆ ಸರ್ಕಾರ ರಚನೆ ಮಾಡೋದ್ರಲ್ಲಿ ಅಡಕತ್ರಿಯಲ್ಲಿ ಸಿಗಾಕೊಂಡಿದೆ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅಷ್ಟೇ ಬೆನ್ನು ಚೂರಿ ಹಾಕುವಂಥ ಕೆಲಸನೇ ಮಾಡೋದು. ಕುರ್ಚಿ ಕಂಡಿದ್ದ ಕಡೆಗೆ ಬಾಯ್ ತೆಕ್ಕೊಂಡು ಕೂತಿರುತ್ತೆ ಕಾಂಗ್ರೆಸ್. ಈ ಕಾಂಗ್ರೆಸ್ ಏನು ಮಾಡ್ತು ಅಂದರೆ, ಚುನಾವಣೆಗೆ ಮುಂಚೆ DMKಯ ಜೊತೆಯಲ್ಲಿ ಒಂದು ಚುನಾವಣಾ ಮೈತ್ರಿಯನ್ನು ಮಾಡ್ಕೊಂಡಿತ್ತು. ಹಾಗಾಗಿ ಈಗ ಹೆಂಗಾದರೂ ಮಾಡಿ ವಿಜಯ್ ಅವ್ರ ಜೊತೆ ಹೋಗ್ಬಿಟ್ರೆ ಒಂದಷ್ಟು ಸಚಿವ ಸ್ಥಾನಗಳನ್ನು ಪಡ್ಕೊಬೋದು, ಒಂದೋ ಎರಡೋ ಅಧಿಕಾರದಲ್ಲಿ ಇದ್ದಂಗೆ ಆಗೋಗುತ್ತೆ. ಯುವರಾಜನಿಗೂ ಕೂಡ ಒಂದು ವರ್ಚಸ್ಸು ವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏನು ಮಾಡ್ಬಿಟ್ಟು ಕಾಂಗ್ರೆಸ್ಸು ವಿಜಯ್ ಯಾರ್ಯಾರು ಬೆಂಬಲ ಕೊಡ್ತಿರೋ ಕೊಡಿ ಅಂದಿದ ತಕ್ಷಣ ಬಹಿರಂಗವಾಗಿ ತಾನಾಗಿ ಓಡೋಗಿ ವಿಜಯ್ಗೆ ಬೆಂಬಲ ಪತ್ರವನ್ನು ಕೊಟ್ಬಿಟ್ರು. ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ಕೋಮುವಾದಿ ಶಕ್ತಿಗಳನ್ನು ದೂರ ಇಡೋದಕ್ಕೋಸ್ಕರ ನಾವು ವಿಜಯ್ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಸೆಕ್ಯುಲರ್ ಅಂದರೆ ಜಾತ್ಯತೀತ ಪಕ್ಷಗಳಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಒಂದು ವಿಷಯ ಏನಾದರೂ ಇದ್ದರೆ, ಈ ದೇಶದಲ್ಲಿ ಯಾವುದಾದ್ರೂ ಕೋಮುವಾದಿ ಪಕ್ಷ ಅನ್ನೋದು ಯಾವುದಾದ್ರೂ ಇದ್ದರೆ, ಪ್ರಸ್ತುತ ಜೀವಂತವಾಗಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿನೇ ಕೋಮುವಾದಿ ಪಕ್ಷ. ಕಾಂಗ್ರೆಸ್ಸಿಗರು ಹೇಳಿಕೆಗಳನ್ನು ಮಾತ್ರ ಇತಿಮಿತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ಒಂದು ಬಾಯಿಗೆ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ಕೊಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ಕಾಂಗ್ರೆಸ್ ಪಾರ್ಟಿ DMKಯ ಬೆನ್ನಿಗಿರಿದಿರೋದು. ಅದಕ್ಕೆ ಇವಾಗ DMK ಆಕ್ರೋಶವನ್ನು ವ್ಯಕ್ತಪಡಿಸ್ತಿದೆ. DMK ADMK ಎರಡೂ ಒಂದೇ ಪಕ್ಷ, ಇವೆರಡೂ ಅಂದರೆ ಒಂದೇ ಬಾಟ್ಲಲ್ಲಿರೋ ಮಧ್ಯ ಇದ್ದಂಗೆ, ಇವರಿಬ್ಬರು ಒಂದೇನೆ, DMK ಮತ್ತು ADMK. ಈಗ ಇವ್ರೇನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಒಂದು ಹಂತದಲ್ಲಿ ನಾವಿಬ್ಬರೇ ಸೇರ್ಕೊಂಡು ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡ್ಬಿಡೋಣ ಅನ್ನೋಂಥ ಪರಿಸ್ಥಿತಿಗೆ ಇವಾಗ ಬಂದು ನಿಂತಿರ್ತಕ್ಕಂಥದ್ದು. DMK ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸ್ಟಾಲಿನ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿಜಯ್ ಸರ್ಕಾರವನ್ನು ರಚನೆ ಮಾಡಲಿ, ನಾವು ಆಮೇಲೆ ನೋಡೋಣ ಅಂತ. ಸರ್ಕಾರವನ್ನು ಒಂದು ಪಕ್ಷ ರಚನೆ ಮಾಡಿದ್ರೂ 6 ತಿಂಗಳು ಈತ ಹೇಳಿದಂಥ ಎಲ್ಲ ಭಾಗ್ಯಗಳನ್ನ, ಬಿಟ್ಟಿ ಭಾಗ್ಯಗಳನ್ನು, ಉಚಿತ ಭಾಗ್ಯಗಳನ್ನ ಕೊಟ್ಟು ನೋಡಲಿ, ನಾನು ಆಮೇಲೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಸ್ಟಾಲಿನ್ ಅವರು ಇವಾಗ ಹೇಳ್ತಾ ಇರ್ತಾರೆ. ಇದರಿಂದ ಏನಾಯ್ತು ಅಂದರೆ, ವಿಜಯ್ ಹುಟ್ಟಿದ ಮಗುಗೆ 2 ಗ್ರಾಮ್ ಚಿನ್ನದ ಉಂಗುರ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಈತನ ಒಂದು ಮಾತು ಕೇಳ್ತಾ ಇದ್ರೆ 1 ಲಕ್ಷ ಕೋಟಿ ರೂಪಾಯಿ ಬರಾಬರಿಯಾಗಿ 5 ಲಕ್ಷ ಜನ ಹೆಣ್ಮಕ್ಳು ಮದುವೆ ಆದರೂ ಒಂದಷ್ಟು ಜನ ಮಕ್ಕಳು ಹುಟ್ಟುತ್ತವೆ ತಮಿಳ್ನಾಡಲ್ಲಿ. ಅಂದರೆ ಅವ್ರಿಗೆಲ್ರಿಗೂ ಚಿನ್ನ ಕೊಡೋದಕ್ಕೆ ಈತ 1 ಲಕ್ಷ ಕೋಟಿ ರೂಪಾಯಿಯನ್ನು ತರಬೇಕು. ಆದರೆ ಇದೆಲ್ಲವನ್ನು ಮೀರಿ ಈತ ಸಮರ್ಥನೆ ಕೊಡ್ತಿರೋದೇನು ಅಂತ ಹೇಳಿದ್ರೆ, ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಿದೆ, ಅದನ್ನು ತಡೆ ಹಿಡಿದ್ಬಿಟ್ರೆ 30% ಹಣ ಉಳಿದ್ಬಿಡುತ್ತೆ, ನಾನು ಅದನ್ನ ಇಟ್ಕೊಂಡು ಈ ಎಲ್ಲ ಬೇಡಿಕೆನ ಪೂರೈಸ್ಬಿಡ್ತೀನಿ ಅಂತ. ನೋಡಿ, ಇಲ್ಲಿ ಅಭಿಮಾನದ ಒಂದು ಭಾಗ ಅನ್ನೋದಾದರೆ ಈತ ಗೆದ್ದಿರೋದಕ್ಕೆ, ವಿಜಯ್ ಅವ್ರ TVK ಪಕ್ಷ ಗೆದ್ದಿರೋದಕ್ಕೆ ಉಚಿತ ಭಾಗ್ಯಗಳಿಗೆ ಮಾರು ಹೋಗಿರೋದು. ಜನಗಳನ್ನು ಉಚಿತ ಭಾಗ್ಯಗಳನ್ನು ಕೊಡೋದೇ ಅಭಿವೃದ್ಧಿ ಅನ್ನುವಂಥ ಭ್ರಮೆಯಲ್ಲಿ ತಮಿಳುನಾಡಿನಲ್ಲಿರುವಂಥ ರಾಜಕೀಯ ಪಕ್ಷಗಳು ಜನಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೇಳಿ ಇವಾಗ ತಮಿಳುನಾಡು ಭಾರತದ ನಂಬರ್ 1 ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿರೋದು ಸಾಲ ಮಾಡೋದ್ರಲ್ಲಿ. ಸಾಲ ಮಾಡಿ ಜನರಿಗೆ ಈ ರೀತಿಯಾಗಿ ಕ್ಷಣಿಕವಾಗಿ ಲಾಭ ಕೊಡೋಂಥ ಒಂದು ಭಾಗ್ಯಗಳನ್ನು ಘೋಷಣೆ ಮಾಡೋದು ಬಿಟ್ಟು, ದೀರ್ಘಕಾಲೀನವಾಗಿ ಅವ್ರಿಗೆ ಉಪಯೋಗಕ್ಕೆ ಬರುವಂಥ ಯೋಜನೆಗಳನ್ನು ಜಾರಿಗೆ ತೊಗೊಂಡ್ಬರ್ಬೇಕು ಅನ್ನೋದನ್ನ ಎಲ್ಲ ರಾಜಕೀಯ ಪಕ್ಷಗಳು ಮರ್ತೋಗಿದ್ದಾವೆ. ಇದಕ್ಕೆ ಈ ಸೌರನ್ ಚಿನ್ನದ ಸರ್ದಾರ ಇದ್ದಾರಲ್ಲ, ಇವರು ತನ್ನನ್ನು ತಾನು ಕುಬೇರ ಅಂತ ತಿಳ್ಕೊಂಡು ಜನರಿಗೆ ಆಶ್ವಾಸನೆ ಕೊಟ್ಬಿಟ್ರ ಅನ್ನೋಂಥ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಈ ಕುಬೇರ ದುಡ್ಡನ್ನು ಎಲ್ಲಿಂದ ತಂದು ಸರ್ಕಾರವನ್ನು ಮುನ್ನಡೆಸ್ತಾರ, ತಾನು ಕೊಟ್ಟ ಕುದುರೆಯನ್ನು ಏರ್ತಾರ ಗೊತ್ತಿಲ್ಲ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ವಿಜಯ್ ಅವರು ಈ 5 ವರ್ಷಗಳ ಕಾಲ ಅಡಕತ್ರಿಯಲ್ಲೇ ಸಿಕ್ಕಾಕೊಂಡು ಸರ್ಕಾರವನ್ನು ಮುನ್ನಡೆಸಬೇಕಾಗುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಡಕತ್ರಿಯಲ್ಲಿ ಸಿಲುಕಿದ ವಿಜಯ್. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಈಗ ತಮಿಳುನಾಡಿನ ಪರಿಸ್ಥಿತಿ ಅತಂತ್ರ ಆಗಿದೆ. ಚುನಾವಣಾ ಫಲಿತಾಂಶಗಳ ಬಳಿಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದ TVK ಸರ್ಕಾರ ರಚನೆ ಮಾಡೋದ್ರಲ್ಲಿ ಅಡಕತ್ರಿಯಲ್ಲಿ ಸಿಗಾಕೊಂಡಿದೆ. ವಿಜಯ್ ಅವರು 108 ಸ್ಥಾನಗಳ ಒಂದು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ರಾಜ್ಯಪಾಲರ ಹತ್ರ ಹೋಗಿ ಸರ್ಕಾರ ರಚನೆ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆದರೆ ಸರ್ಕಾರದ ರಚನೆ ಮಾಡಲಿಕ್ಕೆ 118 ಸ್ಥಾನಗಳು ಬೇಕಾಗಿರ್ತಕ್ಕಂಥದ್ದು ಬಹು ಪ್ರಮುಖವಾದ ಅಂಶ. ಆದರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅಷ್ಟೇ ಬೆನ್ನು ಚೂರಿ ಹಾಕುವಂಥ ಕೆಲಸನೇ ಮಾಡೋದು. ಕುರ್ಚಿ ಕಂಡಿದ್ದ ಕಡೆಗೆ ಬಾಯ್ ತೆಕ್ಕೊಂಡು ಕೂತಿರುತ್ತೆ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಏನು ಮಾಡ್ತು ಅಂದರೆ, ಚುನಾವಣೆಗೆ ಮುಂಚೆ DMKಯ ಜೊತೆಯಲ್ಲಿ ಒಂದು ಚುನಾವಣಾ ಮೈತ್ರಿಯನ್ನು ಮಾಡ್ಕೊಂಡಿತ್ತು. ಅದರ ಅನುಪಾತದಲ್ಲಿ ಅವ್ರಿಗೊಂದಷ್ಟು ಸೀಟ್ಗಳನ್ನ ಬಿಟ್ಕೊಟ್ಟಿತ್ತು DMK. ಅದರಿಂದ 5 ಸೀಟ್ಗಳನ್ನು ಕಾಂಗ್ರೆಸ್ ಪಾರ್ಟಿ ಗೆದ್ಕೊಂಡ್ಬಂದಿದೆ. ಈಗ DMK ಅಲ್ಲಿ ಕೇವಲ 59 ಸೀಟ್ಗಳಲ್ಲಿ ಜಯಗಳಿಸಿರೋದ್ರಿಂದ DMK ಜೊತೆ ನನಗೇನು ರಾಜಕೀಯವಾಗಿ ಲಾಭ ಆಗೋಕ್ಕಾಗಲ್ಲ, ನಾನು ದೀರ್ಘಕಾಲದಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಅಧಿಕಾರದಲ್ಲಿ ಇಲ್ಲ. ಹಾಗಾಗಿ ಈಗ ಹೆಂಗಾದರೂ ಮಾಡಿ ವಿಜಯ್ ಅವ್ರ ಜೊತೆ ಹೋಗ್ಬಿಟ್ರೆ ಒಂದಷ್ಟು ಸಚಿವ ಸ್ಥಾನಗಳನ್ನು ಪಡ್ಕೊಬೋದು, ಒಂದೋ ಎರಡೋ
ಅಧಿಕಾರದಲ್ಲಿ ಇದ್ದಂಗೆ ಆಗೋಗುತ್ತೆ, ಯುವರಾಜನಿಗೂ ಕೂಡ ಒಂದು ವರ್ಚಸ್ಸು ವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏನು ಮಾಡ್ಬಿಡ್ತು ಕಾಂಗ್ರೆಸ್ಸು, ವಿಜಯ್ ಯಾರ್ಯಾರು ಬೆಂಬಲ ಕೊಡ್ತಿರೋ ಕೊಡಿ ಅಂದಿದ ತಕ್ಷಣ ಬಹಿರಂಗವಾಗಿ ತಾನಾಗಿ ಓಡೋಗಿ ವಿಜಯ್ಗೆ ಬೆಂಬಲ ಪತ್ರವನ್ನು ಕೊಟ್ಬಿಟ್ರು. ವಿಜಯ್ ಅವ್ರು ಏನು ಮಾಡ್ರು ಅಂದರೆ 108 ಪ್ಲಸ್ ಇದೊಂದು 5 113 ಸ್ಥಾನ ಇಟ್ಕೊಂಡು ರಾಜ್ಯಪಾಲರ ಹತ್ರ ಹೋದರು. ರಾಜ್ಯಪಾಲರು ಏನು ಹೇಳ್ತಿದ್ದಾರೆ ಅಂದರೆ, ನನಗಿದ್ರಲ್ಲಿ ಅನುಮಾನ ಇದೆ, ಇನ್ನೂ ನಿಮಗೆ ಬಹುಮತಕ್ಕೆ ಬೇಕಾಗಿರೋ ಅಷ್ಟು ಸಂಖ್ಯಾಬಲದ ಒಂದು ಇದನ್ನು ತಗೊಂಬಂದು ತೋರಿಸಿ ನಾನು ನಿಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ನೋಡಿ, ಬಹಳ ನಿರೀಕ್ಷೆ ಇತ್ತು ಕೆಲವ್ರಿಗೆ, ಆದರೆ ಹೊರಗಡೆ ಎಲ್ಲೂ ಹೇಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಇತ್ತು. ಯಾಕೆ ಅಂತ ಹೇಳಿದ್ರೆ DMK ADMK ಎರಡೂ ಒಂದೇ ಪಕ್ಷ, ಅವು ಅಂದರೆ ಬೇರ್ಪಟ್ಟು ಬೇರೆ ಆಗಿದ್ದು. ಅಂದರೆ DMK ಭಾಷೆ ಮತ್ತು ದ್ರಾವಿಡ ಮತ್ತು ಇದು ಪ್ರಾದೇಶಿಕತೆ ಮೇಲೆ ರಾಜಕಾರಣವನ್ನು ಮಾಡ್ತಾಯಿತ್ತು. ಅದಕ್ಕೆ ಬಡತನವನ್ನೂ ಸೇರಿಸ್ಬಿಟ್ಟು ಭಾಷೆ, ಬಡತನ ಮತ್ತು ಪ್ರಾದೇಶಿಕತೆ ಈ ವಿಷಯದಲ್ಲಿ ದ್ರಾವಿಡ ಮೂಮೆಂಟು ಇದೆಲ್ಲನೂ ಸೇರಿಸಿ ADMK ಸೃಷ್ಟಿಯಾಯಿತು. MGR ಅವರು ಅದನ್ನು ಸ್ಥಾಪನೆ ಮಾಡಿದ್ದು. ಈಗ ಇವೆರಡು ಅಂದರೆ ಒಂದೇ ಬಾಟ್ಲಲ್ಲಿರೋ ಮಧ್ಯ ಇದ್ದಂಗೆ, ಇವರಿಬ್ಬರು ಒಂದೇನೆ, DMK ಮತ್ತು ADMK. ಈಗ ಇವ್ರೇನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಒಂದು ಹಂತದಲ್ಲಿ ನಾವಿಬ್ಬರೇ ಸೇರ್ಕೊಂಡು ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡ್ಬಿಡೋಣ ಅನ್ನುವಂಥ ಪರಿಸ್ಥಿತಿಗೆ ಇವಾಗ ಬಂದು ನಿಂತಿರತಕ್ಕಂಥದ್ದು. ಇಲ್ಲಿ DMK ಮತ್ತು ADMK ಎರಡೂ ಸೇರಿ 120 ಸ್ಥಾನಗಳನ್ನು ಇದು ಮಾಡ್ಬೋದು. ಅಂದರೆ ಅಷ್ಟು ಸಂಖ್ಯಾಬಲ ಇದೆ. ಯಾಕೆ ಅಂದರೆ ಈ ಸಣ್ಣ ಪುಟ್ಟ ಪಕ್ಷಗಳೆಲ್ಲ DMK ಪರವಾಗಿ ಒಲವನ್ನು ಹೊಂದಿರತಕ್ಕಂಥದ್ದು. ಮುಸ್ಲಿಂ ಲೀಗ್ ಇರ್ಬೋದು, CPM ಇರ್ಬೋದು, CPI ಇರ್ಬೋದು, ಇನ್ನೂ ಕೆಲವು ಪಕ್ಷಗಳಿದ್ದಾವೆ. ಇವರೆಲ್ಲ DMK ಮತ್ತು ADMKಯ ಮಿತ್ರ ಪಕ್ಷಗಳು. ಈ ಎಲ್ಲರೂ ಸೇರಿದ್ರೆ 120 ಸಂಖ್ಯಾಬಲ ಆಗುತ್ತೆ. ಆದರೆ ವಿಜಯ್ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ವಿಜಯ್ ಅವರು ಏನು ತಿಳ್ಕೊಂಡ್ರು, ಕಾಂಗ್ರೆಸ್ ಬಂದಿದ್ದಾಕ್ಷಣ CPM, ಮುಸ್ಲಿಂ ಲೀಗು ಮತ್ತು CPM ಅವರು ನನಗೆ ಕೊಟ್ಬಿಟ್ರೆ ನಂದು ಸಂಖ್ಯಾಬಲ ಆಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ರು. ಆದರೆ ವಿಜಯ್ ಅವ್ರಿಗೂ ಹೇಳಿ ಅಲ್ಲೋಗಿ DMKಯಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಇವರು. ಹಾಗಾಗಿ ಇವಾಗ ನಾವು ಯಾವುದೇ ಕಾರಣಕ್ಕೂ ಮುಸ್ಲಿಂ ಲೀಗು ಮತ್ತು CPM ವಿಜಯ್ ಅವ್ರಿಗೆ ನಾವು ಬೆಂಬಲವನ್ನು ಕೊಡಲ್ಲ ಅಂತ ಹೇಳುವಂಥ ಮಾತುಗಳು ಇವಾಗ ಹೊರಗಡೆ ಬರ್ತಿರ್ತಕ್ಕಂಥದ್ದು. ಆದರೆ ADMKಯಲ್ಲಿ ಒಂದು ಬೆಳವಣಿಗೆ ನಡೀತಿದೆ. ADMK ಏನು ಅಂತ ಹೇಳಿದ್ರೆ, ಈ ಮೂರೂ ಪಕ್ಷಗಳ ಜೊತೆ ಯಾರ ಹತ್ರನೂ ವೈರತ್ವ ಕಟ್ಕೊಬಾರ್ದು, ಯಾರ ಹತ್ರನೂ ನಾವು ಕೆಟ್ಟವರಾಗಬಾರ್ದು ಅನ್ನುವಂಥ ನಡೆಯನ್ನು ಅನುಸರಿಸ್ತಿದೆ. ಅದಕ್ಕೆ ಅವರ ಆಂತರಿಕ ಭಿನ್ನಮತವೂ ಕೂಡ ಕಾರಣ ಆಗಿರ್ಬೋದು. ADMK ಏನು ಮಾಡ್ತಿದೆ ಅಂದರೆ, 2 ಬಣಗಳಾಗಿ ಒಡೆದೋಗಿದೆ ADMK. ಅದರಲ್ಲಿ ಒಂದು ಬಣ ನಾವು ವಿಜಯ್ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಸರ್ಕಾರ ರಚನೆ ಮಾಡೋಣ ಅಂದರೆ, ಪಳನಿಸ್ವಾಮಿ ಅವರ ಬಣ ಏನು ಹೇಳುತ್ತೆ ಅಂದರೆ, ಬೇಡ, ನಾವು ಆ ರೀತಿಯಾಗಿ ಮಾಡೋದು ಬೇಡ ಅನ್ನುತ್ತೆ. ಆದರೆ ಈಗ ಒಂದು ಹಂತದಲ್ಲಿ ಇವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ, ನಾವು ತಟಸ್ಥವಾಗಿ ಉಳಿದು ಸ್ವಲ್ಪ ಸರ್ಕಾರ ರಚನೆ ಮಾಡೋದನ್ನ ನಿರ್ಧಾರ ಮಾಡೋದಕ್ಕೆ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋವರೆಗೂ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಈಗ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಅಲ್ಲಿನ ಶಾಸಕರನ್ನ ADMK ಶಾಸಕರನ್ನ ತೊಗೊಂಡೋಗಿ ಪುದುಚೇರಿಯಲ್ಲಿ ಇಟ್ಕೊಂಡಿದ್ದಾರೆ ಷಣ್ಮುಗಂ ಅವರು. ಇನ್ನು DMK ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸ್ಟಾಲಿನ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿಜಯ್ ಸರ್ಕಾರವನ್ನು ರಚನೆ ಮಾಡಲಿ, ನಾವು ಆಮೇಲೆ ನೋಡೋಣ ಅಂತ. ಅಂದರೆ ಈಗ ಜನರು ಕುದುರೆಯನ್ನು ಕೊಟ್ಟಾಗೋಗಿದೆ ವಿಜಯ್ಗೆ ಕುದುರೆಯನ್ನು ಕೊಟ್ಟಾದ್ಮೇಲೆ ಈತ ಕುದುರೆಯನ್ನು ಏರಬೇಕು. ಕುದುರೆಯನ್ನು ಅಂದರೆ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅನ್ನುವಂಥ ಒಂದು ಮಾತಿದೆ. ಆದರೆ ಈ ಸವರನ್ ಚಿನ್ನದ ಕಥೆಯನ್ನು ಹೇಳದಂಥ ಈ ಸರ್ದಾರ ಇದ್ದಾರಲ್ಲ, ಇವ್ರಿಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದು, ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಮಾತ್ರ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ DMKಯ ಸ್ಟಾಲಿನ್ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸರ್ಕಾರವನ್ನು ಒಂದು ಪಕ್ಷ ರಚನೆ ಮಾಡಿದ್ರೂ 6 ತಿಂಗಳು ಈತ ಹೇಳಿದಂಥ ಎಲ್ಲ ಭಾಗ್ಯಗಳನ್ನ, ಬಿಟ್ಟಿ ಭಾಗ್ಯಗಳನ್ನು, ಉಚಿತ ಭಾಗ್ಯಗಳನ್ನ ಕೊಟ್ಟು ನೋಡಲಿ, ನಾನು ಆಮೇಲೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಸ್ಟಾಲಿನ್ ಅವರು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು. ಇದರಿಂದ ಏನಾಯಿತು ಅಂದರೆ, ವಿಜಯ್ ಅವರು ಇವಾಗ ಒಂದು ಚಿಂತನೆಯನ್ನು ನಡೆಸ್ತಿದ್ದಾರೆ. ನಾವು ಮತ್ತೊಮ್ಮೆ ರಾಜ್ಯಪಾಲರ ಹತ್ರ ಹೋಗಿ ನಾವು ಸರ್ಕಾರ ರಚನೆಗೆ ಅವಕಾಶವನ್ನು ಕೋರ್ತೀವಿ, ರಾಜ್ಯಪಾಲರೇನಾದರೂ ನನಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಾವು ಹೈಕೋರ್ಟ್ನ ಮೆಟ್ಟಿಲನ್ನು ಏರ್ತೀವಿ ಅನ್ನೋವಂಥ ಒಂದು ವಿಷಯವನ್ನು ಈಗ ಮುಂದಕ್ಕಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ವಿಜಯ್ ಅವ್ರಿಗೆ ಬೆಂಬಲವನ್ನು ಕೊಡ್ತಿರೋದ್ರಲ್ಲಿ ಕೆಲವು ಅಂಶಗಳನ್ನು ಹೇಳಿದೆ. ಅದೇನಂತಂದರೆ, ಈ ಮೈತ್ರಿ ಏನಿದೆ ಇವಾಗ
ಈ ಮೈತ್ರಿ ನಮಗೆ ಸ್ಥಳೀಯ ಚುನಾವಣೆಗಳಲ್ಲೂ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ನಿರಂತರವಾಗಿರೋಂಗಿದ್ರೆ ಮಾತ್ರ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಅದು ವಿಜಯ್ ಅವ್ರಿಗೆ ಇಷ್ಟ ಇದ್ರೂ ಒಪ್ಪಬೇಕು, ಇಷ್ಟ ಇಲ್ಲದೆ ಇದ್ರೂ ಒಪ್ಪಬೇಕು ಅನ್ನೋದು. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡ್ಕೊಬೇಕು. ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಗಮನಿಸಿದ್ದೇನು ಅಂತಂದರೆ, DMK ಇವಾಗ ಅಧಿಕಾರದಲ್ಲಿದೆ, ಅದರಿಂದ ಅವ್ರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ನಾವು ಗೆದ್ಬಿಡ್ತೀವಿ ಅಂತ. ಮತ್ತು ಹಿಂದೆ ಎಲ್ಲ DMK ಜೊತೆಯಲ್ಲೇ 20 ವರ್ಷದಿಂದ ಅವರು ಮೈತ್ರಿಯಲ್ಲಿ ಇದ್ದಿದ್ದರಿಂದ ನಾವು ಹೆಂಗೋ ಗೆದ್ಬಿಡ್ತೀವಿ ಅಂತ ಒಂದಷ್ಟು ಅಂಶಗಳನ್ನು ಕಾಂಗ್ರೆಸ್ ಗ್ರಹಿಸಿತ್ತು. ಆದರೆ ಕಾಂಗ್ರೆಸ್ ಗ್ರಹಿಸದೇ ಇದ್ದಂಥ ಒಂದು ವಿಷಯ ಏನು ಅಂತಂದರೆ, ಕಾಂಗ್ರೆಸ್ನ ಗಮನಕ್ಕೆ ಬರದೇ ಇರೋವಂಥ ಒಂದು ವಿಷಯ ಏನಂದರೆ, ಹಳೆ ತಲೆಮಾರಿನ ಪಕ್ಷಗಳನ್ನು ಹೊಸ ಪೀಳಿಗೆ ದೂರ ತಳ್ತಿದೆ. ಹಾಗಾಗಿ ವಿಜಯ್ ಜೊತೆಯಲ್ಲಿ ಹೋಗಿದ್ರೆ ನಾವು ಹೆಚ್ಚು ಸ್ಥಾನವನ್ನು ಗಳಿಸ್ಬೋದಾಗಿತ್ತು. ಹಾಗಾಗಿ ವಿಜಯ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅನ್ನೋದನ್ನು ಗ್ರಹಿಸದೇ ಹೋಯ್ತು ಕಾಂಗ್ರೆಸ್ ಪಾರ್ಟಿ, ಅರ್ಥ ಮಾಡ್ಕೊಳ್ದೆ ಹೋಯ್ತು. ಪ್ರಯತ್ನವನ್ನು ಪಟ್ಟಿದ್ರು ಕೂಡ ವಿಜಯ್ ಅವರೇನು ಅಂತ ಹೇಳಿದ್ರೆ ಅಂದರೆ ನಾವು ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಹೇಳುವಂಥ ವಿಚಾರ ವಿಜಯ್ ಅವರ ಮನಸ್ಸಿನಲ್ಲಿತ್ತು. ಅಂದರೆ ಬಹುಮತ ಬರ್ಬೋದು ಅಂತ. ಆದರೆ ಇದು ಬಹುಮತಕ್ಕೆ ಹತ್ರ ಬಂದು ಇವಾಗ ಅತಂತ್ರವಾದ ಪರಿಸ್ಥಿತಿ ತಮಿಳುನಾಡು ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವಾಗ. ಆದರೆ ಈ ಎಲ್ಲ ಬೆಳವಣಿಗೆಗಳು ಭಾಳ ಕುತೂಹಲ ಇದೆ. ADMK ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಈ 30 ಶಾಸಕರು ಇವ್ರ ಜೊತೆಯಲ್ಲಿ ಹೋಗಿ ಬೆಂಬಲವನ್ನು ಕೊಡೋಣ ಅಂತ ಹೇಳ್ತೀರಲ್ಲ, ಅದು ಒಂದು ಸಾಧ್ಯತೆ. ಈ 47 ಶಾಸಕರು ಏನಿದ್ದಾರೆ ADMK ಅವರು ಮತ್ತು ಮಿತ್ರ ಪಕ್ಷಗಳು ಸೇರಿ DMK ಜೊತೆಯಲ್ಲಿ ಸರ್ಕಾರವನ್ನು ರಚನೆ ಮಾಡೋದು ಇನ್ನೊಂದು ಸಾಧ್ಯತೆ. ಮತ್ತು BJPಯನ್ನು ಯಾರು ಕರ್ಕೊಳಕ್ಕೆ ಒಪ್ತಾ ಇಲ್ಲ. BJP ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಅವ್ರನ್ನ ಯಾರು ಕರ್ಕೊಳ್ಳಲ್ಲ, ಅದರಿಂದ ಏನು ಆಗಲ್ಲ ಅದು ಸರ್ಕಾರ ರಚನೆ ಮಾಡೋಕ್ಕೆ. ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ಕೋಮುವಾದಿ ಶಕ್ತಿಗಳನ್ನು ದೂರ ಇಡೋದಕ್ಕೋಸ್ಕರ ನಾವು ವಿಜಯ್ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಸೆಕ್ಯುಲರ್ ಅಂದರೆ ಜಾತ್ಯತೀತ ಪಕ್ಷಗಳಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಒಂದು ವಿಷಯ ಏನಾದರೂ ಇದ್ದರೆ, ಈ ದೇಶದಲ್ಲಿ ಯಾವುದಾದ್ರೂ ಕೋಮುವಾದಿ ಪಕ್ಷ ಅನ್ನೋದು ಯಾವುದಾದ್ರೂ ಇದ್ದರೆ, ಪ್ರಸ್ತುತ ಜೀವಂತವಾಗಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿನೇ ಕೋಮುವಾದಿ ಪಕ್ಷ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಪುಷ್ಟಿ ಸಿಗ್ತಿದೆ ಅಲ್ಲ. ಬಾಂಗ್ಲಾದೇಶದ ಬಾರ್ಡ್ರಲ್ಲಿ ಜನ ಕುರಿ ಮಂದೆ ಥರ ಅವ್ರ ದೇಶಕ್ಕೆ ಓಡೋಗ್ತಿದ್ದಾರೆ, ಅಕ್ರಮ ನುಸುಳಿಗರು ಮತ್ತು ರೋಹಿಂಗ್ಯಾ ಮುಸಲ್ಮಾನರು. ಇದಕ್ಕಿಂತ ದೊಡ್ಡ ಪುಷ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾ ಕಣ್ಮುಂದೆ? ಮಮತಾ ಬ್ಯಾನರ್ಜಿ ಅವ್ರು ಬರೋದಕ್ಕೂ ಮುಂಚೆನೂ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇತ್ತಲ್ಲ, ಅಲ್ಲಿ ಈ ಎಡಚಾರ ಪಕ್ಷಗಳಿತ್ತಲ್ಲ, ಅವಾಗೆಲ್ಲ ನೀವು ನುಸುಳಕ್ಕೆ ಬಿಟ್ಟಿದ್ದಕ್ಕೆ ತಾನೇ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. ನೀವು ತೋರಿಸ್ಕೊಟ್ಟಿದ್ದೀನಿ ಮಮತಾ ದೀದಿ ಅವ್ರು ಮಾಡಿ ಇವಾಗ ಇನ್ನೊಂದಷ್ಟು ಅಧ್ವಾನ ಮಾಡಿ ಬಾಂಗ್ಲಾದೇಶಿಯರನ್ನ ಇಲ್ಲಿ ಲೀಗಲೈಸ್ ಮಾಡಿ, ಫಾರ್ಮಲೈಸ್ ಮಾಡಿ, ನಾರ್ಮಲೈಸ್ ಮಾಡಿದ್ರಿಂದನೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಹದಗೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಆದರೆ ಕಾಂಗ್ರೆಸ್ಸಿಗರು ಹೇಳಿಕೆಗಳನ್ನು ಮಾತ್ರ ಇತಿಮಿತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ಒಂದು ಬಾಯಿಗೆ ಲಂಗು ಲಗಾಮ್ ಇಲ್ಲದೆ ಹೇಳಿಕೆಗಳನ್ನ ಕೊಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ಕಾಂಗ್ರೆಸ್ ಪಾರ್ಟಿ DMKಯ ಬೆನ್ನಿಗಿರಿದಿರೋದು. ಅದಕ್ಕೆ ಇವಾಗ DMK ಆಕ್ರೋಶವನ್ನು ವ್ಯಕ್ತಪಡಿಸ್ತಿದೆ. ಇದು ಒಂದು ಭಾಗ. ಸರ್ಕಾರ ರಚನೆ ಆಗುತ್ತೆ. ಇವಾಗ ಕುದುರೆ ಕೊಟ್ಟಿದ್ದಾರಲ್ಲ ವಿಜಯ್ ಅವ್ರಿಗೆ, ಅವ್ರು ಏರಬೇಕು, ಅದನ್ನು ಓಡಿಸ್ಬೇಕು, ವೀರ ಶೂರ ಅಂತ ಸಾಬೀತುಪಡಿಸ್ಬೇಕು. ಆದರೆ ಸ್ಟ್ಯಾಲಿನ್ ಇಲ್ಲಿ ಮುಸಿ ನಗ್ತಿರೋದೇನಕ್ಕೆ ಅಂತ ಹೇಳಿದ್ರೆ, ನೋಡಪ್ಪ ನಾನು ಮಾಡಬೇಕಾಗಿರೋಷ್ಟು ಸಾಲ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಈ 2027ನೇ ಇಸ್ವಿ ಬರೋ ಅಷ್ಟರಲ್ಲಿ 2027 ಮಾರ್ಚ್ ಬರೋ ಅಷ್ಟರಲ್ಲಿ ತಮಿಳುನಾಡು ಸರ್ಕಾರದ ಸಾಲ ಏನಿದೆ 10,17,000 ಕೋಟಿಗಳ ಗಡಿಯನ್ನು ದಾಟುತ್ತೆ. ಸಾಲ ಮತ್ತು ಅಸಲಿನ ಪಾವತಿಗಾಗಿ 1,14,000 ಕೋಟಿ ಕಟ್ಟಬೇಕು. ಬರೀ ಬಡ್ಡಿ ಕಟ್ಟೋದಕ್ಕೆ 69,000 ಕೋಟಿ ರೂಪಾಯಿಗಳನ್ನು ಸಾಲದ ಬಡ್ಡಿ ಕಟ್ಟೋದಕ್ಕೆ ತಮಿಳುನಾಡು ಸರ್ಕಾರ ವ್ಯಯವನ್ನು ಮಾಡಬೇಕಾಗಿರೋದು. ಅಂದರೆ ಸರಿಸುಮಾರು ಗಂಟೆಗೆ 8 ಕೋಟಿ ರೂಪಾಯಿಗಳ ಒಂದು ಬಡ್ಡಿಯನ್ನು ಕಟ್ಟಬೇಕು ತಮಿಳುನಾಡು ಸರ್ಕಾರ. ಅಂದರೆ ಒಂದು ದಿನಕ್ಕೆ 180 ಕೋಟಿ ರೂಪಾಯಿಗಳ ಬಡ್ಡಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಅಸಲು ಒಂದು ಭಾಗ ಇರಲಿ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ 1,45,000 ಕೋಟಿ ಬೇಕು, ಏನೋ ಸಂಬಳ ಮತ್ತು ಪಿಂಚಣಿಯನ್ನು ಕೊಡೋದಕ್ಕೆ. ಹಳೇ ಸರ್ಕಾರಗಳು ಕೂಡ ಈ ಉಚಿತ ಭಾಗ್ಯಗಳನ್ನು ಕೊಟ್ಟಿತ್ತು, ಆದರೆ ಅದೊಂದು ಸ್ವಲ್ಪ ಇತಿಮಿತಿಯಲ್ಲಿತ್ತು ಅಂತ ಕಾಣುತ್ತೆ. ಈತ ಅಬ್ಬರವನ್ನು ಮೆರೆದ. ಅಂದರೆ ತಾನೊಬ್ಬ ಸೌರನ್ನು ಚಿನ್ನದ ಸರ್ದಾರ ಅಂತ ಬಿಂಬಿಸ್ಕೊಳೋದಕ್ಕೋಗಿ ಮದುವೆ ಆಗ್ತಕ್ಕಂಥ ಪ್ರತಿಯೊಂದು ಮಹಿಳೆಗೆ ನಾನು 8 ಗ್ರಾಮ್ ಚಿನ್ನವನ್ನು ಕೊಡ್ತೀನಿ, ಒಂದು ರೇಷ್ಮೆ ಸೀರೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು 1,20,00,000 ಜನ ಫಲಾನುಭವಿಗಳಿದ್ದಾರೆ ಅಲ್ಲಿ. ಈ ನಮ್ಮ ಈ
ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಆ ಥರ 1,20,00,000 ಜನ ಫಲಾನುಭವಿಗಳಿದ್ದಾರೆ. ಅವ್ರಿಗೆ 1,000 ರೂಪಾಯಿ ಹಾಕ್ತಾ ಇದ್ರು ಅಲ್ಲಿ DMK ಪಕ್ಷದವರು. ಈತ ಅದನ್ನ 2,500 ಹಾಕ್ತೀನಿ ಅಂತ ಹೇಳಿದಾರಲ್ಲ, ಇದಕ್ಕೆ 30,000 ಕೋಟಿ ರೂಪಾಯಿಗಳು ಬೇಕು. ಮತ್ತೆ 6 ಸಿಲಿಂಡರ್ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರೆ, ಇದಕ್ಕೆ 14,000 ಕೋಟಿ ಬೇಕು. ಮತ್ತೆ ಹುಟ್ಟಿದ ಮಗುಗೆ 2 ಗ್ರಾಮ್ ಚಿನ್ನದ ಉಂಗುರ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಈತನ ಒಂದು ಮಾತು ಕೇಳ್ತಾ ಇದ್ರೆ 1 ಲಕ್ಷ ಕೋಟಿ ರೂಪಾಯಿ ಬರಾಬರಿಯಾಗಿ 5 ಲಕ್ಷ ಜನ ಹೆಣ್ಮಕ್ಳು ಮದುವೆ ಆದ್ರೂ ಒಂದಷ್ಟು ಜನ ಮಕ್ಕಳು ಹುಟ್ಟುತ್ತವೆ ತಮಿಳ್ನಾಡಲ್ಲಿ. ಅಂದ್ರೆ ಅವ್ರಿಗೆಲ್ರಿಗೂ ಚಿನ್ನ ಕೊಡೋದಕ್ಕೆ ಈತ 1 ಲಕ್ಷ ಕೋಟಿ ರೂಪಾಯಿಯನ್ನ ತರಬೇಕು. ಆದ್ರೆ ಇದೆಲ್ಲವನ್ನು ಮೀರಿ ಈತ ಸಮರ್ಥನೆ ಕೊಡ್ತಿರೋದೇನು ಅಂತ ಹೇಳಿದ್ರೆ, ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಿದೆ, ಅದನ್ನ ತಡೆ ಹಿಡಿದು ಬಿಟ್ರೆ 30% ಹಣ ಉಳಿದು ಬಿಡುತ್ತೆ, ನಾನು ಅದನ್ನ ಇಟ್ಕೊಂಡು ಈ ಎಲ್ಲಾ ಬೇಡಿಕೆನ ಪೂರೈಸ್ಬಿಡ್ತೀನಿ ಅಂತ. ನೋಡಿ, ಇಲ್ಲಿ ಅಭಿಮಾನದ ಒಂದು ಭಾಗ ಅನ್ನೋದಾದ್ರೆ ಈತ ಗೆದ್ದಿರೋದಕ್ಕೆ, ವಿಜಯ್ ಅವ್ರ TVK ಪಕ್ಷ ಗೆದ್ದಿರೋದಕ್ಕೆ ಉಚಿತ ಭಾಗ್ಯಗಳಿಗೆ ಮಾರು ಹೋಗಿರೋದು. ಜನಗಳನ್ನ ಉಚಿತ ಭಾಗ್ಯಗಳನ್ನ ಕೊಡೋದೇ ಅಭಿವೃದ್ಧಿ ಅನ್ನುವಂಥ ಭ್ರಮೆಯಲ್ಲಿ ತಮಿಳ್ನಾಡಿನಲ್ಲಿರುವಂಥ ರಾಜಕೀಯ ಪಕ್ಷಗಳು ಜನಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತು ತಮಿಳ್ನಾಡಿನ ಸರ್ಕಾರ ಇರ್ತಕ್ಕಂಥದ್ದು. ಅಂದ್ರೆ ಇವಾಗ ನಾನು ಹೆಂಗಾದ್ರೂ ಮಾಡಿ ಬರೀ ಬಡ್ಡಿಯನ್ನ ಪಾವತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸಾಲದ ಹೊರೆ ಹೆಚ್ಚಾಗ್ತಾ ಸರ್ಕಾರ ಅದನ್ನ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವಾಗ ಇರೋದು ಸರ್ಕಾರದ ಮುಂದೆ ಆಯ್ಕೆಗಳು ಏನು ಅಂತ ಹೇಳಿದ್ರೆ, ಸಾಲಕ್ಕೆ ಸಾಲವನ್ನ ಮಾಡೋದು, ಆ ಸಾಲವನ್ನ ತೀರ್ಸಕ್ಕೆ ಬಡ್ಡಿಯನ್ನ ಕಟ್ಟೋದು, ಅಸಲನ್ನ ತೀರ್ಸಕ್ಕೆ ಸಾಧ್ಯ ಇದ್ದಾಗ ತೆರಿಗೆಗಳನ್ನು ಏರಿಸಿ ಜನರ ಜೀವನನ ಹಾಳು ಮಾಡೋವಂಥ ಪ್ರಕ್ರಿಯೆಗಳು ಶುರುವಾಗುತ್ತೆ. ಎಲ್ಲಾದರೂ ತೆರಿಗೆಯನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಹೇಳಿ ಕೇಳಿ ಇವಾಗ ತಮಿಳ್ನಾಡು ಭಾರತದ ನಂಬರ್ 1 ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿರೋದು ಸಾಲ ಮಾಡೋದ್ರಲ್ಲಿ. ಸಾಲ ಮಾಡಿ ಜನರಿಗೆ ಈ ರೀತಿಯಾಗಿ ಕ್ಷಣಿಕವಾಗಿ ಲಾಭ ಕೊಡೋಂಥ ಒಂದು ಭಾಗ್ಯಗಳನ್ನು ಘೋಷಣೆ ಮಾಡೋದು ಬಿಟ್ಟು ದೀರ್ಘಕಾಲೀನವಾಗಿ ಅವ್ರಿಗೆ ಉಪಯೋಗಕ್ಕೆ ಬರುವಂಥ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬರ್ಬೇಕು ಅನ್ನೋದನ್ನ ಎಲ್ಲ ರಾಜಕೀಯ ಪಕ್ಷಗಳು ಮರ್ತೋಗಿದ್ದಾವೆ. ಇದಕ್ಕೆ BJPಯೂ ಹೊರತಾಗಿಲ್ಲ. ಯಾಕೆಂದರೆ ಅದು ಕೂಡ ಒಂದು ರಾಜಕೀಯ ಪಾರ್ಟಿ ಅಲ್ವಾ. ಎಲ್ಲರೂ ಉಚಿತ ಭಾಗ್ಯಗಳನ್ನ ಕೊಟ್ಟು ಗೆದ್ದು ರಾಜ್ಯಗಳನ್ನ ಆಳ್ತಾ ಇದ್ರೆ BJP ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಈಗ ಅವರು ಕೊಡ್ತಿದ್ದಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಇವಾಗ ಗರಂ ಆಗಿತ್ತು ಕಳೆದ ಫೆಬ್ರವರಿಯಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನೋಡಿ. ಹಾಗಾಗಿ ಈಗ ವಿಜಯ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕೈಗೆ ಬಂದು ತುತ್ತು ಬಾಯಿಗೆ ಬಂದಂಗಿಲ್ಲ. ಕೈಗೆ ಬಂದು ತುತ್ತನ್ನ ಏನೋ ಕಷ್ಟಪಟ್ಟು ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಸ್ಟಾಲಿನ್ ಅವರು ಹೇಳ್ತಾ ಇರುವಂಥ ಒಂದು ಮುನ್ಸೂಚನೆಯನ್ನು ನೋಡಿದ್ರೆ ಇವರು ಒಂದು 6 ತಿಂಗಳು ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತುಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಅನುಭವಿ ರಾಜಕಾರಣಿ ಅದೇನೇ ಇರ್ಬೋದು, ಅವರು ಯಾವುದೇ ವಿಧವಾದಂಥ ಸೋಕಾಲ್ಡ್ ಸೆಕ್ಯುಲರ್ ಫೇಸನ್ನು, ಜಾತ್ಯತೀತತೆಯನ್ನು ಮೆರೆದಿರ್ಬೋದು, ಭಾಷಾಭಿಮಾನವನ್ನು ಮೆರೆದಿರ್ಬೋದು, ದ್ರಾವಿಡರೇ ಬೇರೆ ಆರ್ಯರೇ ಬೇರೆ ಅನ್ನುವಂಥ ಸಿದ್ಧಾಂತವನ್ನು ಹೊಂದಿರ್ಬೋದು, ಬ್ರಾಹ್ಮಣ ವಿರೋಧಿ ನೀತಿಯನ್ನು ಹೊಂದಿರ್ಬೋದು, ಸನಾತನ ಧರ್ಮವನ್ನು ಹಾಳು ಮಾಡ್ತೀವಿ ಅನ್ನೋದಿರ್ಬೋದು. ಈ ಎಲ್ಲವನ್ನು ಹೊರತುಪಡಿಸಿ ನೋಡಿದ್ರೆ ರಾಜಕೀಯದ ಪಟ್ಟುಗಳನ್ನು ಹಾಕೋದ್ರಲ್ಲಿ DMK ಬಲಿಷ್ಠವಾಗಿದೆ. ಈತ 6 ತಿಂಗಳು ಕೂಡ ಸಮರ್ಥವಾಗಿ ಸರ್ಕಾರವನ್ನು ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮುನ್ಸೂಚನೆಯನ್ನು ತಮಿಳುನಾಡಿನ ಮತದಾರರ ಮುಂದೆ ಇಟ್ಟಿರ್ತಕ್ಕಂಥದ್ದು ಇವತ್ತು DMK ಪಕ್ಷ. ಆದರೆ ಈ ಎಲ್ಲ ಬೆಳವಣಿಗೆಗಳು ಎಲ್ಲೋಗಿ ನಿಲ್ತವೋ ಗೊತ್ತಿಲ್ಲ. ಆದರೆ ವಿಜಯ್ ಅವರಂತೂ ಸರ್ಕಾರವನ್ನು ರಚನೆ ಮಾಡಿದ್ರೆ ಕುದುರೆ ವ್ಯಾಪಾರಗಳಂತೂ ತಮಿಳುನಾಡಲ್ಲಿ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ಪಕ್ಷ ಏನಾದರೂ ADMKಯ 30 ಶಾಸಕರು ಬಂಡೆದ್ದು ಏನಾದರೂ ಹೋಗಿ ವಿಜಯ್ಗೆ ಬಾಹ್ಯ ಬೆಂಬಲವನ್ನು ಕೊಟ್ಬಿಟ್ರೆ, ಅಂದರೆ ಅಲ್ಲಿ ಷಣ್ಮುಗಮ್ ಅವ್ರ ಬಣ ಏನು ಹೇಳ್ತಿದೆ ಅಂದರೆ, ನಾವು ಅವ್ರ ಸರ್ಕಾರದ ಭಾಗ ಆಗೋದು ಬೇಡ, ಬಾಹ್ಯವಾಗಿ ನಾವು ಬೆಂಬಲವನ್ನು ಕೊಡೋಣ ಅಂತ 30 ಜನ ಶಾಸಕರು ಹೇಳ್ತಿದ್ದಾರೆ. ಪಳನಿಸ್ವಾಮಿ ಅವರು ಕೊಟ್ಟರೆ ಎಲ್ಲರೂ ಒಟ್ಟಿಗೆ ಕೊಡಬೇಕು, ಇಲ್ಲ ಅಂತಂದರೆ DMK ಜೊತೆಯಲ್ಲಿ ಏನು ಒಂದು ಮೈತ್ರಿ ಆಗುತ್ತೆ ಅಲ್ಲಿವರೆಗೂ ಕಾದು ನೋಡಬೇಕು ಅಂತ ಹೇಳುವಂಥ ಮಾತುಗಳನ್ನು ಅವರು ಹೇಳ್ತಿದ್ದಾರೆ. ಇದು ಅವರ ಪಕ್ಷದ ಭಿನ್ನಾಭಿಪ್ರಾಯ ಏನೇ ಇರ್ಬೋದು, 30 ಶಾಸಕರು ಆಚೆ ಬಂದ್ಬಿಟ್ರು ಅಂದರೆ 2/3 ಮೆಜಾರಿಟಿ ಆಗ್ಬಿಡುತ್ತೆ. ಅವಾಗ ಪಳನಿಸ್ವಾಮಿ ಏನು ಮಾಡ್ಕೊಳಕ್ಕಾಗದೇ ಇರುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಇಲ್ಲಿ DMK ಯಾವ ವಿಧವಾದಂಥ ನಿರ್ಧಾರವನ್ನು ತಗೊಳುತ್ತೆ ಅನ್ನೋದು ಬಹುಮುಖ್ಯವಾಗಿ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ CPI ಇರ್ಬೋದು, CPM ಇರ್ಬೋದು, ಮುಸ್ಲಿಂ ಲೀಗ್ ಇರ್ಬೋದು, ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳೇನಿದ್ದಾವೆ, ಇವರೆಲ್ಲರೂ DMK ಅಧಿಕಾರದಲ್ಲಿದ್ದಾಗ ಲಾಭವನ್ನು ಪಡ್ಕೊಂಡಂಥವ್ರು. ಹಾಗಾಗಿ ಅವ್ರುಗಳಿಗೆ ಇವಾಗ ಮುಜುಗರ. ನಾವು ಏನಾದರೂ ನೇರವಾಗಿ ವಿಜಯ್ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ರೆ ಮುಂದೆ ಏನಾದರೂ ಈ TVKಯ ಭವಿಷ್ಯ ಹೆಂಗಿರುತ್ತೋ ಗೊತ್ತಿಲ್ಲ, ನಾಳೆ ದಿನ ನಾವು ರಾಜಕಾರಣ ಮಾಡೋಕ್ಕಾಗಲ್ವ ಅಂತ ಸ್ಥಿತಿ ಅವ್ರದ್ದು. ಹಾಗಾಗಿ ಈ ಸೌರನ್ ಚಿನ್ನದ ಸರ್ದಾರ ಇದ್ದಾರಲ್ಲ, ಇವರು ತನ್ನನ್ನು ತಾನು ಕುಬೇರ ಅಂತ ತಿಳ್ಕೊಂಡು ಜನರಿಗೆ ಆಶ್ವಾಸನೆ ಕೊಟ್ಬಿಟ್ರ ಅನ್ನೋಂಥ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಏನಾದರೂ ಇರಲಿ, ಈ ಸೌರನ್ ಚಿನ್ನದ ಸರ್ದಾರ ಇದ್ದಾರಲ್ಲ, ಇವರು ಜನಗಳ ಆಶಯವನ್ನು ಈಡೇರಿಸಬೇಕು. ಈಡೇರಿಸಿಲ್ಲ ಅಂದ ಪಕ್ಷದಲ್ಲಿ ಇನ್ನೊಬ್ಬ ಭಗವಾನ್ ಮಾನ್ ಆಗ್ಬಿಡ್ತಾರೆ ಇವರು.
ಯಾಕೆಂದರೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಸಹಾಯಧನಕ್ಕೆ ಕೈಯನ್ನು ಚಾಚ್ಕೊಂಡು ನಿಂತ್ಕೊಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವರು ಮಾಡೋವಂಥ ರಾಜಕೀಯದ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಉಚಿತ ಭಾಗ್ಯಗಳನ್ನು ಬೇಕಾಬಿಟ್ಟಿಯಾಗಿ ಘೋಷಿಸೋದ್ರಿಂದ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡೋದು, ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು, ಸುಲಲಿತವಾಗಿ ಆಡಳಿತ ನಡೆದೇ ಇರತಕ್ಕಂತಹ ಸನ್ನಿವೇಶಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಇದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ಈ ಕುಬೇರ ದುಡ್ಡನ್ನು ಎಲ್ಲಿಂದ ತಂದು ಸರ್ಕಾರವನ್ನು ಮುನ್ನಡೆಸ್ತಾರ, ತಾನು ಕೊಟ್ಟ ಕುದುರೆಯನ್ನು ಏರ್ತಾರ ಗೊತ್ತಿಲ್ಲ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ವಿಜಯ್ ಅವರು ಈ 5 ವರ್ಷಗಳ ಕಾಲ ಅಡಕತ್ರಿಯಲ್ಲೇ ಸಿಕ್ಕಾಕೊಂಡು ಸರ್ಕಾರವನ್ನು ಮುನ್ನಡೆಸಬೇಕಾಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಕುದುರೆ ವ್ಯಾಪಾರವನ್ನು ಮಾಡಿದ್ರೆ, ಅಂದರೆ ADMK ಏನಾದರೂ ಒಡೆದು ಇಬ್ಬಾಗ ಆದರೆ ಈತನಿಗೆ ರಾಜಯೋಗ ಕುಲಾಯಿಸ್ದಂಗೆ, ಗಜಕೇಸರಿ ಯೋಗನ ಏನೋ ಹೇಳ್ತಾರಲ್ಲ, ರಾಜಯೋಗ ಕುಲಾಯಿಸ್ದಂಗೆ ಈತನ ಭವಿಷ್ಯ ಉಜ್ವಲವಾಗಿರುತ್ತೆ. ಯಾಕೆಂದರೆ 30 ಜನ ಹೋಗ್ಬಿಟ್ರೆ ಒಂದು ಸುಭದ್ರವಾದ ಸರ್ಕಾರ ನಿರ್ಮಾಣ ಆಗುತ್ತೆ. ಆವಾಗ ಅಡಕತ್ರಿಯಲ್ಲಿ ಸಿಗಾಕೊಳ್ಳೋದು ಕಾಂಗ್ರೆಸ್. ಈ ಕಡೆಗೆ DMKನೂ ಇಲ್ಲ, ಈ ಕಡೆಗೆ TVKನೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಗುತ್ತೆ. ಆದರೆ ಕೊಟ್ಟ ಕಡೆಯಾದಾಗ ಒಂದು ಮಾತೇನು ಹೇಳೋದು ಅಂದರೆ, ಕುರ್ಚಿ ಕಂಡಿದ್ದ ಕಡೆಗೆ ಬಾಯಿ ತಕೊಂಡು ಓಡೋಗುತ್ತಲ್ಲ ಈ ಕಾಂಗ್ರೆಸ್ಸು. ಚುನಾವಣೆಗೆ ಮುಂಚೆ ಮೈತ್ರಿ ಮಾಡ್ಕೊಂಡಿದ್ರು ಬೆನ್ನಿಗೆ ಚೂರಿ ಹಾಕುವಂಥ ಬುದ್ಧಿ ಮಾಡುತ್ತಲ್ಲ, ಹೊರಗಡೆ ಬಂದ್ಬಿಟ್ಟು ತಾನೇ ಒಂದು ಸಾಭ್ಯಸ್ತವಾದಂಥ ಪಕ್ಷ ಅಂತ ಮಾತುಗಳನ್ನು ಆಡುತ್ತಲ್ಲ, ಇದಕ್ಕೆ ಯಾರೂ ಉತ್ತರವನ್ನು ಹೇಳೋಕ್ಕಾಗಲ್ಲ. ಸ್ವತಃ ಕಾಂಗ್ರೆಸ್ಸೇ ಕೋಮುವಾದಿ ಪಕ್ಷವಾಗಿದ್ದು ಬೇರೆ ಪಕ್ಷಗಳನ್ನು ಕೋಮುವಾದಿ ಪಕ್ಷ ಅಂತ ಡಂಗೂರ ಸಾರ್ಕೊಂಡು ಹೋರಾಡ್ತಿರ್ತಾರೆ. ಇವರ ಬಾಯಿಗೆ ಒಂದು ಇತಿಮಿತಿ ಇರಲಿ ಅಂತ ಅಷ್ಟೇ ನಾವು ಹೇಳ್ಬೋದು. ಹಾಗಾಗಿ ವಿಜಯ್ ಅವರು ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ದಂಗೆ ಹೊಸ ಪೀಳಿಗೆಯನ್ನು ಮುನ್ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ, ಉಚಿತ ಭಾಗ್ಯಗಳ ಒಂದು ಯೋಜನೆಯನ್ನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಣೆಯನ್ನು ಮಾಡಿ ಒಂದು ಸಮತೋಲನವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಲಿ. ಅದನ್ನು ಮಾಡದಿರೋಂಥ ಪಕ್ಷದಲ್ಲಿ ನಾನು ಕೊಟ್ಟಂಥ ಎಲ್ಲ ಭರವಸೆಗಳನ್ನ ಈಡೇರಿಸ್ತೀನಿ ಅಂತ ಹೋದರೆ ತಮಿಳುನಾಡು ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಹಾಕ್ಕೊಳ್ಳೋದಂತೂ ಖಂಡಿತ. ಹಾಗಾಗಿ ವಿಜಯ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತಲೇ ನಾವು ಆಶಯ ಮಾಡೋಣ. ಯಾಕೆಂದರೆ ಹೊಸ ತಲೆಮಾರು ಬರಬೇಕು. ಈತ ಜೋಸೆಫ್ ಅಂತ ಹೇಳ್ತಾ ಇರ್ಬೋದು, ಕ್ರಿಶ್ಚಿಯನ್ ಮಿಷನರಿಗಳು ಬೇಕಾದಷ್ಟು ಪಿತೂರಿಗಳನ್ನು ಮಾಡಬಹುದು, ನಿರೀಕ್ಷೆ ಗೊತ್ತಿಲ್ಲ. ಆದರೆ ಇವರ ಭವಿಷ್ಯ ಉಜ್ವಲವಾಗಿರಲಿ. ಯಾಕೆಂದರೆ ನವಪೀಳಿಗೆ ಇವ್ರ ಜೊತೆಯಲ್ಲಿದೆ. ಹೊಸ ಚಿಂತನೆಗಳಿಗೆ ಅವಕಾಶ ಬರಲಿ, ವಂಶವಾಹಿ ರಾಜಕಾರಣ ಅಂತ್ಯ ಆಗಲಿ ಅನ್ನೋ ದೃಷ್ಟಿಯಿಂದ ನೋಡೋದಾದರೆ ವಿಜಯ್ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಆಶಿಸಬೇಕು. ಆದರೆ ಕೊಟ್ಟ ಭರವಸೆಗಳನ್ನು ಈಡೇರಿಸದೇ ಇದ್ದರೆ ಇವರ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇರೋದಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಿದೆ. ಈ ಎಲ್ಲ ದೃಷ್ಟಿಕೋನದಿಂದ ನೋಡುವಾಗ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡೋರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತಾರ. ಇವರು ಕೊಟ್ಟಂಥ ಭರವಸೆಗಳಲ್ಲಿ ಯಾವುದಾದ್ರೂ ಒಂದನ್ನು ಈಡೇರಿಸಲಿಲ್ಲ ಅಂದರೆ DMK ಪಕ್ಷ ಸುಮ್ಮನೆ ಕೂತ್ಕೊಳ್ಳುತ್ತಾ, ಕಾಲೆಳೆಯುವಂಥ ಕೆಲಸವನ್ನು ಮಾಡುತ್ತಾ, ಕುದುರೆ ವ್ಯಾಪಾರ ನಡೆಯುತ್ತಾ, ಇದೆಲ್ಲದರಿಂದ ರಾಜಕೀಯದ ಭವಿಷ್ಯ ಏನಿದೆ ತಮಿಳುನಾಡು ಅತಂತ್ರವಾಗದಿರಲಿ, ವಿಜಯ್ ಅವರು ಅಡಕತ್ರಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.